ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ 100 ಫೀಟ್ ರೋಡ್ ಪಕ್ಕದಲ್ಲಿರುವಂತಹ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರು ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ತುಂಬಾ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಮನೆ, ತ್ರಿಪ್ಲೆಕ್ಸ್ ಹೌಸ್ ವಿತ್ ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಕಟ್ಟಿದ್ದಾರೆ. ಎಲಿವೇಶನ್ ನೋಡಬಹುದು. ಈಗ ಪ್ರೆಸೆಂಟ್ ಏನು ಟ್ರೆಂಡಿ ಆಗಿದೆ, ಆ ಟ್ರೆಂಡಿ ಎಲಿವೇಶನ್ ನ ಯೂಸ್ ಮಾಡಿರುವಂತದ್ದು. ಗೇಟ್ ಕೂಡ ನಮಗೆ 2 ಗೇಟ್ಗಳು ಕೊಟ್ಟಿರುವಂತದ್ದು ವಿತ್ ಫಂಡ್ರಾಮೆಟಿಕ್ ಶೀಟ್ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಒಂದು ಪಾರ್ಕಿಂಗ್ ಗೇಟು, ಇನ್ನೊಂದು ವಾಕಿಂಗ್ ಗೇಟು. ಇದು ಗ್ರಾನೈಟ್ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಅಷ್ಟೇ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಗ್ರಾನೈಟ್ ಕ್ಲಾಡಿಂಗ್ ನ ಕೊಟ್ಟಿರುವಂತದ್ದು. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಲ್ಲಿ ಸ್ಟ್ರಕ್ಚರ್ ಕೊಟ್ಟಿರುವಂತದ್ದು. ಬಾಲ್ಕನಿಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮಗೆ ಮೈನ್ ರೋಡ್ 30 ಫೀಟ್ ರೋಡ್. ಅಲ್ಲಿಂದ ನಮಗೆ ಇಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಬರುತ್ತೆ ನಮಗೆ 100 ಫೀಟ್ ರೋಡ್. 100 ಫೀಟ್ ರೋಡ್ಗೆ ತುಂಬಾ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಹಾಗೆ ಕನಕಪುರ ರೋಡು, ತಲಗಟ್ಪುರ ಮೆಟ್ರೋ ಸ್ಟೇಷನ್, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಕೂಡ ಈ ಪ್ರಾಪರ್ಟಿಗೆ ತುಂಬಾ ಹತ್ರ ಅನ್ಸುತ್ತೆ. ಆಮೇಲೆ ಈ ಪ್ರಾಪರ್ಟಿಯಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ 100 ಫೀಟ್ ರೋಡ್ ಇರೋದ್ರಿಂದ ನಮಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಬೈ ಮಾಡಬಹುದು. ಅಷ್ಟತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಬೋರ್ವೆಲ್ ಸಂಬಂಧ ಪ್ರಾವಿಷನ್ ಮಾಡಿದ್ದಾರೆ. ಕಾವೇರಿ ವಾಟರ್ ಲೆವೆಟ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿರುವಂತದ್ದು. ಗ್ಯಾಸ್ ಪ್ರಾವಿಷನ್ಗೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಈ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಇನೋವಾ ನಿಂತಿದೆ ನೋಡಿ. ಹಿಂದಗಡೆ ಜಾಗ ಕೂಡ ಇದೆ ಸ್ವಲ್ಪ. ಈ ಕಾರ್ನ ಇನ್ನು ಸ್ವಲ್ಪ ಹಿಂದೆ ಹಾಕೊಂಡ್ರೆ ಈ ಜಾಗದಲ್ಲಿ ಇನ್ನೂ ಒಂದು ಶಿಫ್ಟ್ ನಿಂತ್ಕೊಳ್ಳೋಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಅಂದ್ರೆ ಕಾರಿನ ಸ್ವಲ್ಪ ಹಿಂದಗಡೆ ಹೋಗ್ಬೇಕು. ಟೋಟಲ್ ನಮಗೆ 2 ಕಾರ್ ಪಾರ್ಕಿಂಗ್ ನ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ಬಿಲ್ಡ್ ಮಾಡಿದ್ದಾರೆ ನೋಡಿ. ಇಂಡಿಯನ್ ಕಮೋಡ್ ಕೊಟ್ಟಿರುವಂತದ್ದು. ಪಾಲ್ಗಳಿಗೆಲ್ಲ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕರ್ವೇಟರ್ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. 2 ಕಾರ್ ಪಾರ್ಕಿಂಗು, ಬೋರ್ವೆಲ್ ಸಂಪು ವಿತ್ ಕಾವೇರಿ ಮೀಟರ್ ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿರುವಂತದ್ದು. ಸೆಮಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಏನಾದ್ರು ನಾವು ಶೂ ಹಾಕಿದ್ರೆ ಬೇಕು ಅಂದ್ರೆ ಈ ಜಾಗ ನಾವು ಯುಟಿಲೈಸ್ ಮಾಡ್ಕೊಬಹುದು. ವಾಲ್ಗಳು ಫುಲ್ ನಮಗೆ ಟೈಲ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ಈ ಪಾರ್ಕಿಂಗ್ ವಾಲ್ಗಳಿಗೂ ಕೂಡ ನಮಗೆ ಒಂದು 4 to 5 ಫೀಟ್ ವರೆಗೂ ಟೈಲ್ ನ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ ನ ನಮಗೆ ಮೇಂಟೆನೆನ್ಸ್ ಈಸಿ ಅನ್ಬೋದು. ಚೆನ್ನಾಗಿದೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕರ್ಡ್ ವೆಟ್ರಿಫೈಡ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಗೇಟ್ ಕೊಟ್ಟಿರುವಂತದ್ದು. ಅಂದ್ರೆ SS ಗ್ರಿಲ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಗೇಟ್ ಹತ್ರ ಮಾಡಿದ್ದಾರೆ. ಏನಾದ್ರೂ ಐಟಮ್ಗಳನ್ನ ಬೇಕಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮೂವ್ ಮಾಡಬಹುದು. ಈ ಜಾಗನ ಯೂಸ್ ಮಾಡಿದಿರ್ತಾರ. ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ಎತ್ಕೊಂಡಿಂಗೆ ಆಗ್ದಿರ ಇರೋದನ್ನ ಈ ಪೋರ್ಷನ್ ಅಲ್ಲಿ ಐಟಮ್ಗಳನ್ನ ಮನೆಗೆ ಮೂವ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಲ್ಲಿ ಒಂದು ಸೇಫ್ಟಿ ವೈಸ್ ಗ್ರಿಲ್, ಆ ಗ್ರಿಲ್ ನ ಗೇಟ್ ತರ ನಮಗೆ ಕನ್ವರ್ಟ್ ಮಾಡಿ ಕೊಟ್ಟಿರುವಂತದ್ದು. ಎಂಟ್ರಿ ನಮ್ಗೆ ಈ ತರ ಇದೆ. ಕಾರಿಡಾರ್ ಸ್ಪೇಷಿಯಸ್ ಆಗಿದೆ. ಆ ಪೋರ್ಷನ್ ಫುಲ್ ನಾವು ಎಲ್ ಶೇಪ್ ಅಲ್ಲಿ ಏನಾದ್ರು ಸೆಮಿ ಗಾರ್ಡನ್ ತರ ಕೂಡ ನಾವು ಕ್ರಿಯೇಟ್ ಮಾಡಬಹುದು. ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಷ್ಟು ಮೈನ್ ಡೋರ್ ಬರುತ್ತೆ. ವೆಂಟಿಲೇಷನ್ ಅಂತೂ ಬ್ರೈಟ್ ಆಗಿರುವಂತದ್ದು ನೋಡಿ. ಈಸ್ಟ್ ಡೋರು 4x9 ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಡಬಲ್ ಹೈಟ್ ಸೀಲಿಂಗ್. ಏನಕ್ಕೆ ಲೈಟ್ ನಮಗೆ ಫ್ಲಿಕರ್ ಆಗ್ತಾ ಇದೆ ಅಂದ್ರೆ, ಇಲ್ಲೂ ನಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮಗೆ ವಿಂಡೋ ಕೊಟ್ಟಿರೋದ್ರಿಂದ ಹಾಲ್ಗೆ ಎಲ್ಲ ನಮಗೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ನಮ್ಗೆ ನೋಡಿ. ಸ್ವಲ್ಪ ಬ್ರೈಟ್ನೆಸ್ ತಗೊಳ್ತೀನಿ. ಲಿವಿಂಗ್ ರೂಮ್ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ದೊಡ್ಡದಾಗಿ ಬಂದಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಲಿವಿಂಗ್ ರೂಮ್. ನಮ್ಗೆ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ನಮ್ಗೆ ಜಾಗ ಇದೆ. ಈ ಲಿವಿಂಗ್ ರೂಮ್ ಅಲ್ಲಿ 90 ಡಿಗ್ರಿಲಿ ಕುತ್ಕೊಂಡು ಟಿವಿ ನೋಡೋ ಅಷ್ಟಿರುವಂತಹ ಟಿವಿ ಯೂನಿಟ್. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ನಮಗೆ 4 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಅದ್ರಲ್ಲಿ 2 ಗ್ಲಾಸ್ ಡೋರು, ಇನ್ನೊಂದು 2 ಇಂಟೀರಿಯರ್ ಡಿಸೈನ್ ಇರುವಂತದ್ದು. ಟಿವಿ ಯೂನಿಟ್ ಪಕ್ಕದಲ್ಲಿ ಒಂದು ಈ ಪೋರ್ಷನ್ ಏನ್ ನೋಡ್ತಿದ್ರ, ಅದೆಲ್ಲ ಒಂದು ಡೆಕೋರೇಷನ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇರುವಂತಹ ಸ್ಟೋರೇಜ್ ಸ್ಪೇಸ್ ಅದು ವಿತ್ LED ಲೈಟ್ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳಗಡೆ ವೆಂಟಿಲೇಷನ್ಗೆ ಟೀ ಕೂಡಲ್ಲಿ ಕಂಪ್ಲೀಟ್ ಆಗಿರುವಂತಹ ದೊಡ್ಡ ದೊಡ್ಡ ವಿಂಡೋಗಳು ಈ ಪೋರ್ಷನ್ ಅಲ್ಲಿ ಮತ್ತೆ ಮೇಲ್ಗಡೆ ಕೂಡ ಇದೆ. ಇಲ್ಲಿ ಪಾಯಿಂಟ್ ನೋಡ್ತಾ ಇದ್ದೀರಾ, ಇದು ಬಂದು ನಮಗೆ ವಾಲ್ ಮೌಂಟೆಡ್ ಫ್ಯಾನ್ ಹಾಕೊಳ್ಳೋದಕ್ಕೆ ಇರುವಂತಹ ಪಾಯಿಂಟ್ ಅದು. ಹಾಗೆ ಈ ಸ್ಕೈಲೈಟ್ ಅಂದ್ರೆ ಈ ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಏನು ಓಪನ್ ಸ್ಪೇಸ್ ಇದೆ, ಅಲ್ಲಿ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಜೂಮರ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು.
ಸೆಕೆಂಡ್ ಫ್ಲೋರ್ ಹೋಗುವಂತಹ ಸ್ಟೇರ್ ಕೇಸು. ಈ ಪೊಸಿಷನ್ ಅಲ್ಲಿ ನಮಗೆ ದೇವ್ರ ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಇರುವಂತದ್ದು. ವಾಲ್ಗಳಿಗೆ ಗ್ಲಾಸಿ ಟೈಲ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ವರ್ಕ್ ಕೂಡ ನಮಗೆ ಚೆನ್ನಾಗಿರುವಂತದ್ದು. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೊಸಿಷನ್ ಅಲ್ಲಿ ನಮಗೆ ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಯಾವುದೇ ರೀತಿ ಇಂಟೀರಿಯರ್ ಆಗಿಲ್ಲ, ಬೇಕು ಅಂದ್ರೆ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ದೇವ್ರ ಮನೆ ನೋಡಿ ಈ ತರ ಬರುತ್ತೆ. ನಮಗೆ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಯೂಸ್ ಮಾಡಿದ್ರೆ, ಈ ಜಾಗದಲ್ಲಿ ಯೂಸ್ ಮಾಡಿದ್ರೆ. ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ನಾವು ಆರಾಮಾಗಿ ಒಂದು 4 ಸೆಟ್ ಡೈನಿಂಗ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಫ್ರಿಡ್ಜ್ ಏನಾದ್ರು ಇಟ್ಕೊಳ್ತೀವಿ ಅಂದ್ರೆ ಫ್ರಿಡ್ಜ್ ಕೂಡ ನಾವು ಇಟ್ಕೋಬಹುದು. ಓವನ್ ಅಂಡ್ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ವೆಂಟಿಲೇಷನ್ ಈ ಜಾಗದಲ್ಲಿ ಕೂಡ ವಿಂಡೋನ ಕೊಟ್ಟಿರುವಂತದ್ದು. ವಿತ್ ಗ್ರಾನೈಟ್ ಸ್ಲಾಬ್ ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಗ್ಲಾಸ್ ಡೋರ್ ಇರುವಂತಹ ಒಳಗಡೆ ಶೆಲ್ಫ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಐಟಮ್ಸ್ ಗಳು ವಿತ್ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಸ್ಪೇಸ್ ಏನಿದೆ ಇದು ಬಂದು ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಜಸ್ಟ್ ವಾಲ್ ಮೌಂಟೆಡ್ ಕಮೋಡ್ ಒಂದು ನಮಗೆ ಇನ್ಕ್ಲೂಡ್ ಮಾಡಿ ಕೊಡ್ತಾರೆ. ವೆಂಟಿಲೇಷನ್ ಆ ಪೋರ್ಷನ್ ಅಲ್ಲಿ ವಿಂಡೋ ಕೊಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಅಡಿಗೆ ಮನೆ. ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ ಸ್ಟೋರೇಜ್, ಸೆಂಟ್ರಲ್ಲಿ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ರೆ, ಅದು ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ತೀವಿ ವಿತ್ ಸ್ಟೋರೇಜ್. ಈ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಚಿಮ್ಮಿ ಬರುತ್ತೆ. ಈ ಡೋರ್ ಅಲ್ಲಿ ನಮಗೆ ಆಕ್ವಾಗಾರ್ಡ್ ಬರುವಂತದ್ದು. ಸಿಂಕ್ ಆಲ್ರೆಡಿ ನಮಗೆ ಕಂಪ್ಲೀಟ್ ಆಗಿದೆ. ಎಲ್ ಶೇಪ್ ಅಲ್ಲಿ ಕ್ವಾರ್ಟ್ಸ್ ನ ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಕೆಳಗಡೆ ಫುಲ್ ಬ್ಯಾಸ್ಕೆಟ್ ಗಳನ್ನ ಕೊಟ್ಟಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನಮಗೊಂದು ಪ್ಯಾಂಟ್ರ್ ಬ್ಯಾಸ್ಕೆಟ್ ಕೂಡ ಇದೆ ನೋಡಿ. ವಿತ್ ಇಲ್ಲೂ ಕೂಡ ನಮ್ಗೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ತಗೊಂಡಿದ್ದಾರೆ. ಅಚ್ಚುಕಟ್ಟಾಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಅಲ್ಲಿ ನಾವು ಡೈನಿಂಗ್ ಇಟ್ಕೊಳ್ತೀವಿ, ಫ್ರಿಡ್ಜ್ ಏನಾದ್ರು ಇಲ್ಲಿ ಇಟ್ಕೊಳ್ತೀವಿ ಅಂದ್ರೆ ಇಲ್ಲೂ ಕೂಡ ಇಟ್ಕೋಬಹುದು. ಪಾಯಿಂಟ್ ವ್ಯವಸ್ಥೆ ಇಲ್ಲೂ ಇದೆ. ಆ ಪೋರ್ಷನ್ ಅಲ್ಲೂ ಕೂಡ ನಮಗೆ ಫ್ರಿಡ್ಜ್ ಗೆ ಪಾಯಿಂಟ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಪಕ್ಕದಲ್ಲಿ ಬರುತ್ತೆ ನಮ್ಗೆ ಯುಟಿಲಿಟಿ ಸ್ಪೇಸ್ ನೋಡಿ. ಇಲ್ಲೂ ಕೂಡ ನಮ್ಗೊಂದು ಸಿಂಕ್ ಮತ್ತೆ ಸ್ಟೋರೇಜ್ ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಬೋತ್ ಸೈಡ್ ನ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಮೇಲ್ಗಡೆ WPC ವರ್ಕ್ ಕೂಡ ಕಂಪ್ಲೀಟ್ ಇದೆ. ಚೆನ್ನಾಗಿದೆ. ಮನೆ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ. 100 ಫೀಟ್ ರೋಡ್ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ ಬರುವಂತದ್ದು. ಬ್ರೈಟ್ ಆಗಿದೆ. ವೆಂಟಿಲೇಷನ್ ಅಂತೂ ಅದ್ಭುತ. ಒಳ್ಳೆ ಗಾಳಿ ಬೆಳಕು ಮನೆ ಚೆನ್ನಾಗಿದೆ ನೋಡಿ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಹಂಗೆ ಕಂಟಿನ್ಯೂ ಆಗಿದೆ. ಫುಟ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿದ್ದಾರೆ. ಇದು ಬಂದು ನಮ್ಗೆ ಡಬಲ್ 8 ಸೀಲಿಂಗು. ಈಗ ಟ್ರೆಂಡಿ ಆಗಿ ಬರ್ತಾ ಇರುವಂತಹ ಮನೆಗಳಿದೆಲ್ಲ. ಇಲ್ಲಿ ಏನು ನಮಗೆ 3ನೇ ಫ್ಲೋರ್ಗೆ ಹೋಗುವಂತಹ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಸ್ಪೇಸ್ ಅಲ್ಲಿ ಒಳಗಡೆ ಕೂಡ ನಮಗೆ ಲೈಟ್ ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ. ಟಾಪ್ ಟು ಬಾಟಮ್ ವರ್ಗೂ ಕೂಡ ನಾವು ವ್ಯೂ ಮಾಡೋ ಅಷ್ಟು ದೊಡ್ಡ ಮಿರರ್ ನ ಯೂಸ್ ಮಾಡಿದ್ರೆ. ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಮುಂದೆ ನಮಗೆ ಆಂಟಿಸ್ಕೆಟ್ ಟೈಲ್ ನ ಯೂಸ್ ಮಾಡಿದರೆ. ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ ಗೆ ಕೂಡ ನಮಗೆ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋಗಳನ್ನ ಪ್ರೊವೈಡ್ ಮಾಡಿರುವಂತದ್ದು. ಬಟ್ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಏನಕ್ಕಂದ್ರೆ ಈ ಸ್ಪೇಸ್ ನಮಗೆ ಒಂದು ಡಬಲ್ 8 ಸೀಲಿಂಗು, ಒಂದು ಕಾರಿಡಾರ್ ಜೊತೆಗೆ ಒಂದು ಬಾಲ್ಕನಿ ನೋಡಿ. ಇದು ಬಿಗ್ ಬಾಲ್ಕನಿ ವಿತ್ ಟಫನ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅಪೋಸಿಟ್ ಕಾಣಿಸೋದು ನಮಗೆ ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್. ಅದು ಲ್ಯಾಂಡ್ ಮಾರ್ಕ್ ನಮಗೆ ಅದೇ. 3ನೇ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಗಳಿದೆ. ಅದರಲ್ಲಿ ಒಂದಕ್ಕೆ ನಮಗೆ ವಿತ್ ಕಾರ್ಡ್ ಕೊಟ್ಟಿದ್ದಾರೆ. 3ನೇ ಫ್ಲೋರ್ ಅಲ್ಲಿ ಸ್ಟೇರ್ ಕೇಸ್ ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ವಾಲ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಮಾಡಿದಾರಲ್ಲ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಬುಕ್ ರ್ಯಾಕ್ಗಳು, ಈ ಪೋರ್ಷನ್ ಫುಲ್ ವಿತ್ ಸ್ಟೋರೇಜ್ ಎಲ್ಲ ನಮಗೆ ಇಲ್ಲಿ ನಮಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ರೂಮ್ ಏನಿದೆ,
ಎಂಟ್ರೆನ್ಸ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ ಕಾಟ್ ಕೊಟ್ಟಿದ್ದಾರೆ, ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ, ಸ್ಟೋರೇಜ್, ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ವಾಲ್ಗೂ ಕೂಡ ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ಮಾಡಿಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಇನ್ನ ಒಂದು ಮಾಸ್ಟರ್ ಬೆಡ್ರೂಮ್. ಟೋಟಲ್ ನಮಗೆ 3 BHK ಹೌಸ್, ಟ್ರಿಪ್ಲೆಕ್ಸ್ ಹೌಸ್. 2 ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಡಬಲ್ ಏಟ್ ಸೀಲಿಂಗ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್. ಏನಂದ್ರೆ ಇಂಟೀರಿಯರ್ ಡಿಸೈನ್ ಮಾತ್ರ ನಮಗೆ ಚೇಂಜ್ ಮಾಡಿದ್ದಾರೆ, ಸ್ಪೇಸು ನಮಗೆಲ್ಲ ಒಂದೇ. ಚೆನ್ನಾಗಿದೆ. ವಾರ್ಡ್ರೋಬ್ ವಿತ್ TV ಯೂನಿಟ್, ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್. ಇದು 3ನೇ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ಗಳು. ಇದ್ರ ಮೇಲ್ಗಡೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಟೆರೆಸ್ ನ ಬಿಲ್ಡ್ ಮಾಡಿದ್ದಾರೆ. ಫ್ಯೂಚರ್ಗೆ ಏನಾದ್ರೂ ನಾವು ಅಲ್ಲಿ ಸೋಲಾರ್ ಪ್ಯಾನಲ್ ಇಲ್ಲ ಗಾರ್ಡನ್ ಏರಿಯಾ ಆ ತರ ಏನಾದ್ರು ಬೇಕು ಅಂದ್ರೆ ಆರಾಮಾಗಿ ನಾವು ಬಿಲ್ಡ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಓಪನ್ ಟೆರೆಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಸ್ಕೈಲೈಟ್ ಕೊಟ್ಟಿಲ್ಲ ಅಂದ್ರೆ ನಾವು ಈ ಸ್ಪೇಸ್ಗೆ ವಿಂಡೋ ಕೊಟ್ಟಿರೋದು ವಿತ್ UPVC ವಿಂಡೋನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಟೆರೆಸ್ ಬಂದು ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ಕೂಡ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಟರ್ ಟ್ಯಾಂಕು, ಸಿಂಟೆಕ್ ಟ್ಯಾಂಕು ವಿತ್ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಲಿ ವಾಷಿಂಗ್ ಮಿಷಿನ್ ನೀರು ಬೇಕಾದ್ರೆ ಈ ಪೋರ್ಷನ್ ನಾವು ಯೂಸ್ ಮಾಡ್ಕೋಬಹುದು. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಜಾಗ ಇದೆ. ಬಟ್ಟೆ ಒಣಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಆಂಗಲ್ ಕೊಟ್ಟಿದ್ದಾರೆ. ಇಲ್ಲಿಂದ ಕ್ಲೀನ್ ಆಗಿ ನೋಡಿದ್ರೆ ನಮಗೆ ಮೆಟ್ರೋದು ಟ್ರ್ಯಾಕ್ ಕಾಣಿಸುತ್ತೆ. ನಮಗೆ ವಾಜಲ್ಲಿ ತಲಗಡ್ಪುರ ಹೋಗೋ ಟ್ರ್ಯಾಕ್ ಕಾಣಿಸುತ್ತೆ. ಕನಕಪುರ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ನಾವು ಇಲ್ಲಿದೆ, ಸಾರಿ ಸ್ಟೇಷನ್ ಕಾಣಿಸುತ್ತೆ ನೋಡಿ. ಈ ಗ್ಯಾಪ್ ಅಲ್ಲಿ ನೋಡ್ರಲ್ಲ ಸ್ಟೇಷನ್ ಕಾಣಿಸುತ್ತೆ ನೋಡಿದ್ರೆ ಗ್ರೀನ್ ಕಲರ್, ಅದು ನಮಗೆ ತಲಗಡ್ಪುರ ಮೆಟ್ರೋ ಸ್ಟೇಷನ್. ಅದು ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. 100 ಫೀಟ್ ರೋಡ್ ಹತ್ರದಲ್ಲಿ ಈ ಮನೆ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅನ್ಬೋದು. BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್, ಮೆಟ್ರೋ, ಗ್ರಾಸರಿ ಐಟಮ್ಸ್ಗಳು ಪ್ರತಿಯೊಂದು ಕೂಡ ನಮಗೆ ಜಸ್ಟ್ ಒಂದು 5 ಮಿನಿಟ್ಸ್ 2 ವೀಲರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸಿಕ್ಕೋ ಅಷ್ಟು ಹತ್ರದಲ್ಲಿದೆ. ಬಟ್ ಗ್ರಾಸರಿ ಎಲ್ಲ ನಮಗೆ ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಸಿಗೋ ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಡೀಟೇಲ್ಸ್, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಳ್ಳೆ ಲಕ್ಸುರಿ ಆಗಿ ಬಂದಿರೋ ಮನೆ, 100 ಫೀಟ್ ರೋಡ್ ಪಕ್ಕದಲ್ಲಿ ಇರುವಂತದ್ದು, ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೇಟ್ಸ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಹಾಗೆ ಟೆಕ್ಸ್ಟ್ ಕೂಡ ಮಾಡಬಹುದು. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಿಮ್ಮವರಿಗೆ ನಿಮ್ಮ ಸಂಬಂಧಿಕರುಗಳಿಗೆ ಪ್ರಾಪರ್ಟಿಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡೋರು ಇದು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.